ಹಾಯ್ ಹೆಲೋ, ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರೆಂಡ್ಶಿಪ್ ಡೇಯನ್ನು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಕಿಟ್ಟಿ ಪಾರ್ಟಿಯನ್ನು ಹೇಗೆ ಮಾಡಿದ್ವಿ ಅಂತ ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮೊದಲಿಗೆ ಈ ಸಾರಿ ಕಿಟ್ಟಿ ಪಾರ್ಟಿಯ ಥೀಮ್ ರೆಡ್ ಆಗಿದ್ದರಿಂದ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ರೆಡ್ ಡ್ರೆಸ್ ವೇರ್ ಮಾಡಿ ರೆಡಿ ಆಗಿದ್ದೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಇದ್ದಿದ್ದರಿಂದ ಫ್ರೆಂಡ್ಶಿಪ್ ಬ್ಯಾಂಡ್ಗಳನ್ನು ತಗೊಂಡು ನಾವು ನಾಗರಬಾವಿಯಲ್ಲಿರುವಂತಹ ಸುಖ ರೆಸ್ಟೋರೆಂಟ್ಗೆ ಹೋಗಿದ್ವಿ. ರೆಸ್ಟೋರೆಂಟ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಕಿಟ್ಟಿ ಪಾರ್ಟಿ ಮಾಡೋದಕ್ಕಂತೂ ಸೂಪರ್ ಪ್ಲೇಸ್ ಅಂತಾನೆ ಅನ್ಬೋದು. ನಾವು ಹೋಗೋಷ್ಟರಲ್ಲಿ ಸುಮಾರು ಕಿಟ್ಟಿ ಪಾರ್ಟಿ ಮಾಡುವಂತ ಗ್ಯಾಂಗ್ ಬಂದಿತ್ತು. ಮತ್ತೆ ನಾವು ಮುಂಚೆನೆ ಇದನ್ನ ಬುಕ್ ಮಾಡ್ಕೊಂಡಿದ್ವಿ ಕಿಟ್ಟಿ ಪಾರ್ಟಿಗೆ ಅಂತ. ಸೊ ಹಾಗಾಗಿ ನಮ್ಗೆ ಟೇಬಲ್ ಸಹ ರೆಡಿ ಆಗಿತ್ತು. ಬಟ್ ನಾನು ಒಂದು ನಿಮ್ಗೆ ಹೇಗಿದೆ ಏನು ಅಂತ ವ್ಯೂವನ್ನ ತೋರಿಸ್ತಾ ಇದ್ದೀನಿ. ಈ ರೆಸ್ಟೋರೆಂಟ್ ಬರೋದು ನಿಮ್ಗೆ ನಾಗರಬಾವಿಯಲ್ಲಿ. ಇನ್ನು ನನ್ನ ಚಾನೆಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು ಮತ್ತೆ ವ್ಲಾಗ್ಸ್ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹೀಗೆ ವಿಡಿಯೋ ಮಾಡ್ಕೊಂತ ಫ್ರೆಂಡ್ಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಒಂದು 3-4 ಜನ ಹೋಗಿದ್ವಿ ಮೊದಲಿಗೆ. ಅದಾದ್ಮೇಲೆ ಅವ್ರು ಬರೋ ತನಕ ಏನ್ ಮಾಡೋದು ಅಂತ ಈ ರೀತಿಯಾಗಿ ಪೂರ್ತಿಯಾಗಿ ವಿಡಿಯೋ ಮಾಡ್ಕೊಳ್ತಾ ನಾವು ಸಹ ಕೆಲವೊಂದು ಫೋಟೋ ಶೂಟ್ಗಳನ್ನ ಮಾಡ್ಕೊಂಡ್ವಿ. ಪ್ಲೇಸ್ ಚೆನ್ನಾಗಿದ್ದರಿಂದ ನಾವು ಪ್ರತಿ ಸಾರಿನ ಕಿಟ್ಟಿಯಲ್ಲಿ ಒಂದೊಂದು ಥೀಮ್ ಅಲ್ಲಿ ಒಂದೊಂದು ಕಲರ್ ಕೋಡಲ್ಲಿ ನಾವು ಕಿಟ್ಟಿಗಳನ್ನ ಮಾಡ್ಕೊಳ್ತೀವಿ. ನಾವು ಇಷ್ಟು ದಿನ ರೈನ್ಬೋ ಥೀಮ್ ಅಲ್ಲಿ ಕಿಟ್ಟಿಯನ್ನ ಮಾಡಿದ್ವಿ. ಇದು ಫೈನಲ್ ಆಗಿ ರೆಡ್ ಕಲರ್. ಸೊ ವಿಬ್ ಗಯರ್ ಅಂತ ಥೀಮ್ ಅಲ್ಲಿ ನಾವು ಪ್ರತಿ ಮಂತ್ ಒಂದೊಂದು ಕಲರ್ ನಲ್ಲಿ ನಾವು ಕಿಟ್ಟಿಯನ್ನ ಮಾಡಿದ್ವಿ. ಇದರಲ್ಲಿ ಇದೇ ತರ ಡ್ರೆಸ್ ಹಾಕೋ ಬರ್ಬೇಕು ಅಂತ ಏನಿಲ್ಲ. ಆ ಕಲರ್ ನಲ್ಲಿ ನೀವು ಪ್ಯಾಂಟ್ ಶರ್ಟ್, ಜೀನ್ಸ್, ಚೂಡಿದಾರು, ಫ್ರಾಕ್ ಏನಾದ್ರೂ ಹಾಕೋ ಬರ್ಬೋದು. ಸೊ ನಮ್ಗೆ ಇಷ್ಟವಾಗಿದ್ದಂತಹ ಅದೇ ಕಲರ್ ನಲ್ಲಿ ಡ್ರೆಸ್ ಗಳನ್ನ ಹಾಕೊಂಡು ಹೋಗ್ತಾ ಇದ್ವಿ. ಇದು ರೈನ್ಬೋ ಥೀಮ್ ನ ಕಿಟ್ಟಿ ಪಾರ್ಟಿಯ ಕೊನೆ ಕಿಟ್ಟಿ ಪಾರ್ಟಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಿಟ್ಟಿ ಪಾರ್ಟಿಯಲ್ಲಿ ಬೇರೆ ಬೇರೆ ತರ ಡ್ರೆಸ್ ಗಳನ್ನ ಟ್ರೈ ಮಾಡ್ತೀವಿ. ಮತ್ತೆ ಬೇರೆ ಬೇರೆ ಥೀಮ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಹೇಗ್ ಮಾಡ್ತೀವಿ ಏನು ಅಂತ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ವ್ಯೂ ಕಾಣಿಸ್ತಾ ಇದೆ ಅಂತ. ಮೇಲೇನು ಸಹ ಅಷ್ಟೇ ಸ್ಪೇಷಿಯಸ್ ಆಗಿ ತುಂಬಾನೇ ಚೆನ್ನಾಗಿತ್ತು. ಕೆಳಗಡೆ ಫುಲ್ ಆದಾಗ ನಿಮ್ಗೆ ಮೇಲ್ಗಡೆಗೆ ಅಲೋ ಮಾಡ್ತಾರೆ. ಸೊ ಕೆಳಗಡೆ ಇನ್ನು ಫುಲ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಮೇಲ್ಗಡೆ ಯಾರನ್ನೂ ಅಲೋ ಮಾಡಿರಲಿಲ್ಲ. ಬಟ್ ನಾವು ವಿಡಿಯೋ ಮಾಡ್ಕೊಳ್ಳೋಕೆ ಫೋಟೋ ಮಾಡ್ಕೊಳ್ಳೋದಕ್ಕೆಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಸರ್ವಿಸ್ ಮಾತ್ರ ಕೆಳಗಡೆ ಫುಲ್ ಆದ್ಮೇಲೆ ಮೇಲ್ಗಡೆ ಸರ್ವಿಸ್ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀವು ಯಾರಾದ್ರೂ ಸುಖಾಗೆ ಭೇಟಿ ನೀಡಿದ್ದೀರಾ? ಭೇಟಿ ನೀಡಿಲ್ಲ ಅಂದ್ರೆ ಖಂಡಿತವಾಗಿ ಒಂದ್ಸರಿ ಭೇಟಿ ನೀಡಿ, ತುಂಬಾನೇ ಚೆನ್ನಾಗಿದೆ. ಸೊ ಪೂರ್ತಿಯಾಗಿ ಒಂದ್ ರೌಂಡ್ ರೆಸ್ಟೋರೆಂಟ್ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬಾನೇ ಇಷ್ಟ ಆಯ್ತು. ಮತ್ತೆ ಈ ಫೋಟೋ ಶೂಟ್ ಮಾಡಿಸ್ಕೊಂಡವ್ರಿಗೆಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ರೀಲ್ಸ್ ಮಾಡಕ್ಕಂತೂ ಸಖತ್ತಾಗಿದೆ ಈ ಜಾಗ. ಫುಲ್ಲು ನೋಡ್ಕೊಂಡು ಈಗ ನಾವು ಕೆಳಗಡೆ ಬರ್ತಾ ಇದೀವಿ. ಅದಾದ್ಮೇಲೆ ಎಲ್ಲಾರು ಸಹ ಒಂದು ಎಂಟ್ರಿ ವಿಡಿಯೋನ ಮಾಡ್ಕೊಂಡ್ವಿ. ಎಲ್ಲಾರ್ದು ಒಂದು ಎಂಟ್ರಿ ವಿಡಿಯೋ ಆದ್ಮೇಲೆ ಕೆಲವೊಂದು ಗ್ರೂಪ್ ಫೋಟೋಗಳು ಮತ್ತೆ ಸಿಂಗಲ್ ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಇಷ್ಟು ಒಳ್ಳೆ ಜಾಗಕ್ಕೆ ಹೋದಾಗ ಫೋಟೋನ ಮಿಸ್ ಮಾಡಕ್ಕಾಗುತ್ತಾ? ಹಾಗಾಗಿ ಎಲ್ಲರೂ ಸಹ ಕೆಲವೊಂದು ಸಿಂಗಲ್ ಪಿಕ್ಸ್ ಮತ್ತೆ ಗ್ರೂಪ್ ಫೋಟೋಸ್ಗಳನ್ನ ತುಂಬಾನೇ ತೆಗೆಸ್ಕೊಂಡ್ವಿ. ಬ್ಯಾಕ್ ಗ್ರೌಂಡ್ ಎಲ್ಲ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು.
ಫೋಟೋ ಶೂಟ್ ಎಲ್ಲ ಮುಗಿದ್ಮೇಲೆ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಕೇಕನ್ನು ತೊಗೊಂಡೋಗಿದ್ವಿ. ನಾವು ಸ್ವಲ್ಪ ಡಿಫ್ರೆಂಟಾಗಿ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಈ ಕಿಟ್ಟಿ ಹೋಸ್ಟ್ ಏನಿದಾರಲ್ಲ ಅರ್ಪಿತಾ, ಅವರು ಒಂದು ಟೂತ್ ಪಿಕ್ನಲ್ಲಿ ಈ ರೀತಿಯಾಗಿ ಅವ್ರ ನೇಮನ್ನು ಬರ್ಕೊಂಡು ಬಂದಿದ್ರು. ಸೊ ಒಬ್ಬೊಬ್ಬರೇ ಟೂತ್ ಪಿಕ್ನಲ್ಲಿ ಅವ್ರ ನೇಮ್ ಇರುತ್ತಲ್ವ ಅದನ್ನು ತೊಗೊಂಡೋಗಿ ಕೇಕ್ ಮೇಲೆ ಈ ರೀತಿಯಾಗಿ ಸ್ಟಿಕ್ ಮಾಡಬೇಕಾಗಿತ್ತು. ಎಲ್ಲರೂ ಸಹ ಒನ್ ಬೈ ಒನ್ ಹೋಗಿ ಈ ರೀತಿಯಾಗಿ ನೀಟಾಗಿ ಕೇಕ್ ಮೇಲೆ ಸ್ಟಿಕ್ ಮಾಡಿದ್ವಿ. I hear country music playing in the background. Some old sweet melody about the life we lead, the love that we never found. ಎಲ್ಲರೂ ಸಹ ಕೇಕ್ ಮೇಲೆ ಅವ್ರ ನೇಮನ್ನು ಸ್ಟಿಕ್ ಮಾಡಿದ್ಮೇಲೆ ಕೇಕ್ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಅದಾದ್ಮೇಲೆ ಎಲ್ಲರೂ ಸಹ ಕೇಕನ್ನು ಕಟ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಟೀಮಲ್ಲಿ ಕೇಕನ್ನು ಮಾಡಿಸ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ಬಟ್ ತುಂಬ ಕೇಕ್ ಆದರೆ ಯಾರೂ ಸಹ ಅಷ್ಟು ಸ್ವೀಟ್ ಲವರ್ಸ್ ಇಲ್ಲ. ಹಾಗಾಗಿ ಮೀಡಿಯಮ್ ಕೇಕನ್ನು ತೊಗೊಂಡೋಗಿ ಈ ರೀತಿಯಾಗಿ ಡಿಫ್ರೆಂಟಾಗಿ ನಾವು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಅದಾದಮೇಲೆ ಕೇಕನ್ನು ಕಟ್ ಮಾಡಿ ಎಲ್ಲರೂ ಸಹ ಒಬ್ರಿಗೊಬ್ರು ಕೇಕನ್ನು ತಿನ್ನಿಸ್ಕೊಂಡ್ವಿ. ಮತ್ತು ಎಲ್ಲರೂ ಸಹ ಫ್ರೆಂಡ್ಶಿಪ್ ಡೇ ವಿಶ್ ಮಾಡ್ಕೊಂಡ್ವಿ. ಕೇಕು ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿತ್ತು. Said I love you, said honey night, yeah. Just keep doing what comes natural, the heat of the night. If we're lucky, the country music make everything alright. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಆದ್ಮೇಲೆ ಫ್ರೆಂಡ್ಶಿಪ್ ಬ್ಯಾಂಡ್ ಅನ್ನ ಎಲ್ಲರೂ ತಗೊಂಡು ಬಂದಿದ್ವಿ. ಸೊ ಈ ರೀತಿಯಾಗಿ ಎಲ್ಲರೂ ತಗೊಂಡ್ ಬಂದಿರುವಂತಹ ಫ್ರೆಂಡ್ಶಿಪ್ ಬ್ಯಾಂಡ್ ಗಳನ್ನ ಹಾಕಿ ಎಲ್ಲರೂ ಸಹ ಕೈಗಳಿಗೆ ಕಟ್ಟಿಸ್ಕೊಂಡ್ವಿ. ನೋಡ್ತಾ ಇರ್ಬೋದು ಎಲ್ಲರ ಕೈ ಸಹ ಫುಲ್ ಫ್ರೆಂಡ್ಶಿಪ್ ಬ್ಯಾಂಡ್ ಗಳಿಂದ ಕೂಡಿತ್ತು. ತುಂಬಾನೇ ಚೆನ್ನಾಗಿ ಅನ್ನಿಸ್ತು. ಅದಾದ್ಮೇಲೆ ಆ ಫ್ರೆಂಡ್ಶಿಪ್ ಬ್ಯಾಂಡ್ ಅನ್ನ ಇಟ್ಕೊಂಡು ಕೆಲವೊಂದು ರೀಲ್ಸ್ ಗಳನ್ನ ಮಾಡ್ಕೊಂಡ್ವಿ. ಆಕ್ಚುಲಿ ನಮ್ಗೆ ಏನೇನು ಅನ್ಸುತ್ತೆ ಆ ರೀತಿಯಾಗಿ ಕೆಲವೊಂದು ಫ್ರೆಂಡ್ಶಿಪ್ ಬ್ಯಾಂಡ್ ಕಾಣಿಸೋ ತರ ಕೆಲವೊಂದು ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ಈ ರೀತಿಯಾಗಿ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಅದಾದ್ಮೇಲೆ ಕಿಟ್ಟಿ ಹೋಸ್ಟ್ ಕೆಲವೊಂದು ಗಿಫ್ಟ್ ಅನ್ನ ತಗೊಂಡು ಬಂದಿದ್ರು. ಸೊ ಈ ರೀತಿಯಾಗಿ ನಾವು ಪ್ರತಿ ಕಿಟ್ಟಿಯಲ್ಲಿ ಯಾರು ಕಿಟ್ಟಿಯನ್ನ ಹೋಸ್ಟ್ ಮಾಡ್ತಾರೆ ಅವರು ಒಂದು ಗಿಫ್ಟ್ ಅನ್ನ ಕೊಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಅವರು ಒಂದು ಈ ರೀತಿಯಾಗಿ ತುಂಬಾ ಕ್ಯೂಟ್ ಆಗಿರುವಂತಹ ಬಾಕ್ಸ್ ಅನ್ನ ಕೊಟ್ಟಿದ್ರು. ಚೆನ್ನಾಗಿತ್ತು, ಇಷ್ಟ ಆಯ್ತು. ಅದರಲ್ಲಿ ಒಂದು ಫನ್ನಿಯಾಗಿ ಕಾಳುಗಳನ್ನ ತುಂಬಿ ಕೊಟ್ಟಿದ್ರು. ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಬಾಕ್ಸ್. ಇಷ್ಟ ಆಯ್ತು ಅರ್ಪಿತಾ, ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ಫುಡ್ ಅನ್ನ ಆರ್ಡರ್ ಮಾಡಿದ್ವಿ. ನಂತರ ಫುಡ್ ಅನ್ನ ತಿನ್ಕೊಂತ ನಾವು ಮೇನ್ ಗೇಮ್ ಅನ್ನ ಆಡಿಸಿದ್ರು. ಈ ರೀತಿಯಾಗಿ ಒಂದು ಸ್ಪೂನಿನ ಸಹಾಯದಿಂದ ಕಾಯಿನನ್ನ ಇಟ್ಟು ಈ ರೀತಿಯಾಗಿ ಫ್ಲಿಪ್ ಮಾಡಬೇಕಾಗುತ್ತೆ. ಅದರಲ್ಲಿ ಎಷ್ಟು ಕಾಯಿನ್ ಬೀಳುತ್ತೆ ಅವರು ವಿನ್ನರ್ ಅಂತ. ಇದಕ್ಕೆ 1 ಮಿನಿಟ್ ಟೈಮ್ ಇರುತ್ತೆ. ಸೊ ಈ ರೀತಿಯಾಗಿ ನೀಟಾಗಿ ಫ್ಲಿಪ್ ಮಾಡಬೇಕು.
ಜಾಸ್ತಿ ಯಾರು ಫ್ಲಿಪ್ ಮಾಡಿ ಕಾಯಿನನ್ನು ಆ ಸ್ಪೂನಲ್ಲಿ ಹಾಕ್ತಾರೆ ಅವ್ರಿಗೆ ಫೈನಲ್ ಆಗಿ ಫಸ್ಟ್ ಪ್ರೈಸ್ ಮತ್ತು ಸೆಕೆಂಡ್ ಪ್ರೈಸ್ ಸಿಗುತ್ತೆ. ಇದನ್ನು ತುಂಬ ಬ್ಯಾಲೆನ್ಸ್ ಆಗಿ ನೀಟಾಗಿ ಆಡಬೇಕು. ಆ್ಯಕ್ಚುಲಿ ಈ ಥರ ಗೇಮನ್ನು ಆಡೋದು ಒಂಥರ ಫನ್ನಿ ಆಗಿರುತ್ತೆ, ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾವಂತೂ ಕಿಟ್ಟಿಯಲ್ಲಿ ಈ ಗೇಮ್ಗಳು ಆಡೋದಕ್ಕೇ ಸಖತ್ತು ವೆಯ್ಟ್ ಮಾಡ್ತಿರ್ತೀವಿ ಮತ್ತು ತುಂಬಾ ಖುಷಿ ಪಡ್ತೀವಿ. ಸೋಲು ಗೆಲುವು ಮ್ಯಾಟ್ರ್ ಆಗಲ್ಲ, ಬಟ್ ಗೇಮ್ ಆಡ್ತೀವಲ್ಲ ಅದೇ ಸಖತ್ ಮಜಾ ಅನಿಸುತ್ತೆ. ಅದಾದಮೇಲೆ ರೈಸ್ ಐಟಮನ್ನು ಸಹ ಆರ್ಡ್ರ್ ಮಾಡಿದ್ವಿ, ಅದು ಬಂತು. ನಂತರ ಅದಾದಮೇಲೆ ನೆಕ್ಸ್ಟ್ ಕಿಟ್ಟಿಗೆ ಚೀಟಿಯನ್ನು ತೆಗೆದ್ವಿ, ಯಾರಿಗೆ ಬರುತ್ತೆ ಏನು ನೋಡೋಣ ಅಂತ. ನೆಕ್ಸ್ಟ್ ಕಿಟಿ ಸೌಮ್ಯಗೆ ಬಂತು. ಅದಾದಮೇಲೆ ಲಕ್ಕಿ ಗೇಮನ್ನು ಸಹ ಆಡಿಸಿದ್ರು. ಈ ರೀತಿಯಾಗಿ ಒಂದು ಫೋನ್ನಲ್ಲಿ ಕ್ಯಾಮ್ರಾನ ನೋಡ್ಕೊಳ್ತಾ ಹಿಂದೆ ಇರುವಂಥ ಬಾಟಲಲ್ಲಿ ಇಯರ್ಬಡ್ಸನ್ನು ಹಾಕಬೇಕಾಗುತ್ತೆ. ಸೊ ಯಾರು ಕ್ಯಾಮ್ರಾನ ನೋಡ್ಕೊತ ಇಯರ್ಬಡ್ಸಿಗೆ ಜಾಸ್ತಿ ಇಯರ್ಬಡ್ಸ್ನ ಬಾಟಲಲ್ಲಿ ಹಾಕ್ತಾರೆ ಅವರು ವಿನ್ ಅಂತ. ಇದು ಒಂಥರ ಸಖತ್ ಫನ್ನಿ ಆಗಿತ್ತು ಅಂತ ಹೇಳ್ಬೋದು. ಫುಲ್ಲು ಮಜಾ ಮಾಡಿದ್ವಿ. ಆ್ಯಕ್ಚುಲಿ ನಾವು ಫೋನಲ್ಲಿ ನೋಡ್ಕೊಂಡು ಹಾಕುವಾಗ ಅಷ್ಟು ಗೊತ್ತಾಗಲ್ಲ ನಮಗೆ ನೀಟಾಗಿ ಹಾಕೋದಕ್ಕೆ. ಬಟ್ ಸೋಲು ಗೆಲುವುಗಿಂತ ತುಂಬಾ ಗೇಮ್ಸ್ ಆಡುವಾಗ ಮಸ್ತ್ ಮಜಾ ಮಾಡ್ತೀವಿ. ಸೊ ಈ ರೀತಿಯಾಗಿ ಮೇನ್ ಗೇಮ್ ಮತ್ತು ಲಕ್ಕಿ ಗೇಮ್ ಎರಡನ್ನು ಆಡಿದ್ವಿ. ಮೇನ್ ಗೇಮ್ನಲ್ಲಿ ಫಸ್ಟ್ ಪ್ರೈಸ್ ಅನುಷಂಗೆ ಬಂತು, ಸೆಕೆಂಡ್ ಪ್ರೈಸ್ ವರ್ಣಿತಾಂಗ್ ಬಂತು, ಲಕ್ಕಿ ಗೇಮ್ ಸಹ ಅನುಷಂಗೆ ಸಿಕ್ತು. ಅದಾದಮೇಲೆ ಕೆಲವೊಂದು ರೀಲ್ಸ್ ಸಹ ಮಾಡಿದ್ವಿ. ಈ ರೀತಿಯಾಗಿ ಚೆನ್ನಾಗಿ ರೀಲ್ಸ್ಗಳನ್ನು ಮಾಡ್ಕೊಂಡ್ವಿ. ಮತ್ತು ನೀವು ಹೇಗೆ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡಿದ್ರಿ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಎಲ್ಲರೂ ಸಹ ಟೈಮ್ ಆಯಿತು ಅಂತ ಮನೆಗೆ ಹೊರಟ್ವಿ. ನೋಡಿದ್ರಲ್ಲ, ಇಷ್ಟ ಆಗಿತ್ತು ಇವತ್ತಿನ ನಮ್ಮ ರೆಡ್ ಟೀಮ್ನ ಕಿಟ್ಟಿ ಪಾರ್ಟಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.